ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ. ಪ್ರಾಣಾದಿ ಎಲ್ಲಿ ಬಂದಿದ್ದ ನಿನ್ನೆ? ಪ್ರಾಣಾದಿ ಪ್ರಭವಿಷ್ಣವೇ ಅಮಂದಾನಂದ ಸಾಂದ್ರಾಯ ವಾಸುದೇವಾಯ. ನೆಕ್ಸ್ಟ್ ವೇದಸೆ ವಿಶ್ವರೂಪಂ ಕಷಣಂ ಜಾತ ವೇದಸಃ. ಇನ್ನು ಇಷ್ಟು ಓದಿದೆ ಬಂದಿದ್ದೀಗ. ಸೃಷ್ಟಿ ಹಾಗಾಯ್ತು ಅಂತ ಕೇಳಿದ್ರಲ್ಲ, ಅಷ್ಟು ತೋರ್ಲಿಲ್ಲ. ಈಗ ಮೊದಲು ಸೃಷ್ಟಿಯಾಗಿದ್ದು ಯಾರ್ದೀಗ? ಬ್ರಹ್ಮ, ಸರಸ್ವತಿ, ವಾಯು, ಭಾರತಿ ಅವ್ರ ಸೃಷ್ಟಿ ಆಯಿತು. ಫಸ್ಟ್ ಸೃಷ್ಟಿ ಅವ್ರದ್ದೇನೆ. ಅದು ಎಲ್ಲ ಟ್ಯಾಲಿ ಆಗುತ್ತೆ. ಈಗ ಭಾಗವತ ಟ್ಯಾಲಿ ಆಯಿತು, ಉಪನಿಷತ್ ಟ್ಯಾಲಿ ಆಯಿತು. ಲಕ್ಷ್ಮೀರು ಹಾಗಿದ್ದಾರೆ. ಪರಮಾತ್ಮ ಸೃಷ್ಟಿ, ಅವರಿಗೆ ಸೃಷ್ಟಿ ಇಲ್ಲ. ಪರಮಾತ್ಮ ಸೃಷ್ಟಿಕರ್ತ. ಪರಮಾತ್ಮ ಸೃಷ್ಟಿಕರ್ತನೇ ಹೊರತು ಅವನಿಗೆ ಸೃಷ್ಟಿ ಅಂತಿಲ್ಲ. ರೂಪಗಳು ತಾನೇ ತೋರಿಸ್ತಾನೆ ಹೊರತು ಸೃಷ್ಟಿಯಾಗಿ ಬರೋದಿಲ್ಲ. ಇವೆಲ್ಲ ತಿಳಿಸಿದ್ದು. ರೈರ್ವಾ ತತ್ಸರ್ವನ್ಮೂರ್ತಂ ಸೋಮೂರ್ತಂಚ ಸೂರ್ಯ ಚಂದ್ರಗತವು ದೇವ ಸಸಜ್ಜ ಪುರುಷೋತ್ತಮ. ಆಮೇಲೆ ಸೂರ್ಯಚಂದ್ರ ಒಳಗೆ ತಾನೇ ಸೃಷ್ಟಿ ಮುಂದುವರಿಸ್ತಾ ಇದ್ದಾರೆ, ಅವ್ರ ಕೈಲೂ ಮಾಡಿಸ್ತಾ ಇದ್ದಾನೆ. ಏತತ್ ಸರ್ವಂ ಯನ್ಮೂರ್ತಂ ಅಮೂರ್ತಂಚ. ಮೂರ್ತ ಪದಾರ್ಥಗಳು, ಅಮೂರ್ತ ಪದಾರ್ಥಗಳು ಎಲ್ಲದೂ ಭಗವಂತನ ಸೃಷ್ಟಿನೇ. ಆದರೆ ಮೂರ್ತಿರೇವ ರೈಹಿ. ಮೂರ್ತ ಪದಾರ್ಥಗಳೆಲ್ಲ ರೈ, ಅಮೂರ್ತ ಪದಾರ್ಥಗಳೆಲ್ಲ ಇವರು ಯಾರು? ವಾಯುದೇವರು. ಅಥಾದಿತ್ಯ ಉದಯನ್ ಯತ್ ಪ್ರಾಚೀಂ ವಿಶತಿ ಪ್ರವಿಶತೇನ ಪ್ರಾಚ್ಯಾನ್ ಪ್ರಾಣಾನ್. ಅದೆಲ್ಲ ಆಗಿತ್ತು. ರಶ್ಮಿಷು ಸನ್ನಿಧತ್ತೆ ಯದ್ ದಕ್ಷಿಣಾಂ ಯತ್ ಪ್ರತೀಚೀಂ ಯದುದೀಚೀಂ ಯದಧೋ ಯದೂರ್ಧ್ವಂ ಯದಂತರ ಮತ್ತೆ ದಿಶೋ ಯತ್ಸರ್ವಂ ಪ್ರಕಾಶಯತಿ ತೇನ ಸರ್ವಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ. ಈಗ ಸೂರ್ಯ ಪೂರ್ವದಿಂದ ಪಶ್ಚಿಮ ಕೊಟ್ಟಿದ್ದಾರೆ. ಆತನ ಕಿರಣಗಳು ಮಾತ್ರ ಏನಾಗ್ತಾ ಇದೆ? ಎಲ್ಲ ಕಡೆ ಹೋಗ್ತಾ ಇದೆ. ಆತನ ಕಿರಣಗಳು ಉದ್ದ ಅಗಲ ಮೇಲೆ ಕೆಳಗೆ ಎಲ್ಲ ಕಡೆ ಪಸರಿಸಿ ಬಿಡುತ್ತೆ. ಈ ರೀತಿಯಲ್ಲಿ ತೇನ ಸರ್ವಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ. ಅಮೂರ್ತಸ್ಥಃ ಸವಾಯುಸ್ತು. ಇವತ್ತು ದೀಪ ಇದೆ, ಇಲ್ಲಿ ದೀಪ ಹಾಕಿದರೆ ಈ ರೂಮ್ ತುಂಬ ಬರುತ್ತೆ, ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗೋದ್ರ ಅರ್ಥ ಏನೋ? ಎಲ್ಲ ದಿಕ್ಕಿಗೂ ಹೋಗುತ್ತೆ. ಒಂದು ಕಡೆ ಹೋದ್ರೆ ಸ್ಪ್ರೆಡ್ ಅಂತ ಕರೆಯೋದಿಲ್ಲ. ಎಲ್ಲದಕ್ಕೆ ಹೋದ ಏನಂತ ಕರೀತಾರಲ್ಲ? ಹರಡೋದು ಅಂದ್ರೆ ಏನು? ಟುವರ್ಡ್ಸ್ ಆಲ್ ಡೈರೆಕ್ಷನ್ಸ್ ಆದರೆ ಏನದು? ಹರಡುವಿಕೆ ಅಂತ ಕರೀತಾರೆ. ಒಂದೇ ಕಡೆ ಹೋದ್ರೆ ಹರಡುವಿಕೆ ಅಲ್ಲೋದು, ನೇರವಾಗಿ ಹೋಗುವಿಕೆ ಅಷ್ಟೇ ಹೇಳೋದು. ಈ ಎಲ್ಲ ಕಡೆನೂ ಹೋಗೋದು ಹಾಗೆ ನಡೀತಾ ಇದೆ. ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ. ಮೂರ್ತಸ್ಥಃ ಸ ವಾಯುಸ್ತು. ಅಮೂರ್ತ ಮೂರ್ತ ವಾಯುದೇವರು ಅಮೂರ್ತದಲ್ಲಿ, ಮೂರ್ತ ಸಂಸ್ಥಾ ಸರಸ್ವತಿ. ಆದಿತ್ಯಸ್ಥ ಸ ವಾಯುಸ್ತು ಪ್ರಾಣಾನ್ ಆತ್ಮನಿ ಸನ್ನಯೇ. ಪ್ರಾಚ್ಯ ಪ್ರಾಣಸ್ತಥೇಂದ್ರಾದ್ಯ ದಕ್ಷಿಣಾದ್ಯ ದಕ್ಷಿಣಾಶ್ಚ ಯಮಾದಯ. ಪ್ರತೀಚ್ಯ ಇಲ್ಲಿ ಪ್ರಾಣ ಅಂದರೆ ದೇವತೆಗಳು ಅಂತ ಅರ್ಥ. ವರುಣಾದ್ಯಾಸ್ತು ಹೋಮಾದ್ಯ ಉತ್ತರಾಸ್ಪೃತಾ. ಶೇಷಮಿತ್ರಾವವಾಚೀನೌ ಇಂದ್ರಕಾಮೌ ಉದಕ್ತನೌ ಸಭಾರ್ಯಾ ಕೋಣಪೈ ಸಾರ್ಧಂ ಚತ್ವಾರೋ ದಿಶಿ ದಿಶ್ಯಪಿ. ಆದಿತ್ಯಸ್ಥಃ ಸ ವಾಯುಸ್ತು ಪ್ರಾಣಾತ್ಮಾನಂ ಸನ್ನಯೇ. ಪ್ರಾಣಾನ್ ಆತ್ಮನಿ ಸನ್ನಯೇ. ಪ್ರಾಚ್ಯಾಹ ಪ್ರಾಣಾಹ ತಥಾ ಇಂದ್ರಾದ್ಯ. ಪ್ರಾಚ್ಯ ಪ್ರಾಣಗಳು ಅಂದ್ರೇನು? ಪೂರ್ವ ದಿಕ್ಕಿನ ಪ್ರಾಣಗಳು, ಅದಕ್ಕೆಲ್ಲ ಇಂದ್ರಾದಿಗಳು ದೇವತೆಗಳು. ಅದೇ ನಮಸ್ಕಾರ ಮಾಡೋಕ್ರೆ ಗೊತ್ತಾಗುತ್ತೆ. ಇವತ್ತು ಪ್ರಾಚ್ಯ ಇನ್ನೊಂದು ದಿವಸ ಸಂಧ್ಯಾವಂದನೆ ಮಾಡ್ತೇವಲ್ಲ, ಆ ಹೇಳ್ಬೇಕಾದ್ರೆ ಇವೆಲ್ಲ ಜ್ಞಾಪಕ ಆಗುತ್ತೆ. ಹೇಳಿದ್ದಾರೆ ಯಾವ್ಯಾವ ದೇವತೆಗಳು ಅಂತ ಹೇಳಿಬಿಟ್ಟಿದ್ದಾರೆ. ಊರ್ಧ್ವ ಆದಷ್ಟು ಎಲ್ಲ ಬಂದೋಯ್ತು. ಶೇಷ ಮಿತ್ರಾದೇಹ ವೀಂದ್ರ ಕಾಮಾದವು ಉದಕ್ ತನವು ಸಭಾರ್ಯಾ ಕೋಣಪೈಹಿ ಸಾರ್ಧಂ. ಅವ್ರು ಸಪತ್ನೀಕರ ಧ್ಯಾನ ಮಾಡಬೇಕು. ಕೋಣಪೈಹಿ, ಕೋಣಪೈ ಅಂದರೆ ನಾರ್ತ್ ಈಸ್ಟ್ ಅವೆಲ್ಲ ಕೂಡ. ಸಾರ್ಧಂ ಚತ್ವಾರೋ ದಿಶಿ ದಿಶ್ಯಪಿ. 4 ದಿಕ್ಕುಗಳು, 4 ವಿದಿಕ್ಕುಗಳು. ದಿಶಿ ದಿಶಿ, ಒಂದು ದಿಶಿ ದಿಕ್ಕುಗಳು, ಇನ್ನೊಂದು ದಿಶಿ ವಿದಿಕ್ಕುಗಳು. ಸ ಏಷ ವೈಶ್ವಾನರೋ ವಿಶ್ವರೂಪ ಪ್ರಾಣೋ ಅಗ್ನಿರುದಯತೆ ತದೇತದೃಚ ಅಭ್ಯುಕ್ತಂ. ಈಗ ವಿಶ್ವರೂಪದ ಪ್ರಾಣದೇವರು ಎಲ್ಲ ಕಡೆ ಪ್ರಸರಿಸ್ತಾ ಇದ್ದಾರೆ. ವಿಶ್ವರೂಪಂ ಕರಿಣಂ ಜಾತವೇದಸಂ ಪರಾಯಣಂ ಜ್ಯೋತಿರೇಕಂ ತಪಂತಂ ಸಹಸ್ರರಶ್ಮಿ ಶತಥಾ ವರ್ತಮಾನಃ ಪ್ರಾಣಃ ಪ್ರಜಾನಾಂ ಉದಯತ್ತೇಷ ಸೂರ್ಯ. ಅಲ್ಲಿ ಸೂರ್ಯ ಅಂತ ಎಕ್ಸಾಂಪಲ್ ಕೊಟ್ಬಿಟ್ಟು ಪ್ರಾಣದೇವರು ಹಾಗೆ ಮಾಡ್ತಾರೆ ಅಂತ. ಈಗ ಸೂರ್ಯ ಹಾಗೆ ತನ್ನ ದಿಕ್ಕು ಎಲ್ಲ ಪ್ರಸರಿಸ್ತಾನೋ, ಪ್ರಾಣದೇವರು ಏನು ಮಾಡ್ತಾರೆ? ಎಲ್ಲ ಕಡೆ ಮೇಲೆ ಕೆಳಗೆ ನಮ್ಮ ಪ್ರಾಣ ಎಲ್ಲ ಕಡೆ ಇಡೀ ದೇಹದ ಪೂರ್ತಿ ವ್ಯಾಪಿಸಿಬಿಟ್ಟಿದ್ದಾರೆ. ಅದಕ್ಕೆ ಸ್ವಾಮಿನ ಸರ್ವಾಂತರಾತ್ಮನೇ ಅದೊಂದು ಅರ್ಥ. ಎಲ್ಲ ನಮ್ಮ ಎಲ್ಲ ದೇಹದೊಳಗೂ ವಾಯು ಎಲ್ಲಿಲ್ಲ ಅದು ಗ್ಯಾಂಗಿನ ಶುರುವಾಗುತ್ತೆ. ಎಲ್ಲಿ ಹೋಗೋದಿಲ್ಲ ಅದೇನಾಯ್ತಲ್ಲಿ ದೀನಿಗೆ ಆಗ್ಬಿಡೋದು, ಕೊಳೆಯಲಿಕ್ಕೆ ಶುರುವಾಗುತ್ತೆ. ಅದು ಕನೆಕ್ಷನ್ ತಪ್ಪೋಯ್ತು ಅಂತ ಅರ್ಥ. ಅದಕ್ಕೆ ರಕ್ತ ಪ್ರವಾಹ ಮಾಡದೆ ಅದು ಪ್ರವಾಹ ರಕ್ತ ಹೆಂಗೆ ಹೋಗೋಣ ಬರಬೇಕು? ಅದು ಫ್ಯೂಯಲ್ ಯಾವುದು?
ಗಾಡಿನೇ ಫ್ಯೂಯಲ್ ಆದ್ದರಿಂದ ಎಲ್ಲಿ ಹೋಗೋದಿಲ್ಲ ಅಲ್ಲಿಗೆ ಅದು ಕೆಟ್ಟೋಗ್ಬಿಡುತ್ತೆ. ಏನ ಬಿಟ್ಟೇ ಇಲ್ಲ ಅದನ್ನ ಕೊಡ್ತೇವೆ, ಎಲ್ಲ ದೇಹ ಕೊಡೋದು. ಒಂದೊಂದು ಹೇಳಿದ್ರೆ ಗ್ಯಾಂಗ್ರೀನ್, ಇಡೀ ದೇಹ ಕೊಡಿದ್ರೆ ಡೆಡ್. ಗ್ಯಾಂಗ್ರೀನ್ ಎಂಬುದು ಪಾರ್ಟ್ಗೆ, ಡೆತ್ ಎಂಬುದು ಟೋಟಲ್ ಬಾಡಿಗೆ. ಸಂವತ್ಸರೋ ವೈ ಪ್ರಜಾಪತಿ ತಸ್ಯಾಯನೆ ದಕ್ಷಿಣಂಚೋತ್ತರಂಚ ತದ್ದೇಹತೆ ವೈ ತದಿಷ್ಟಾಪೂರ್ತೆ ಕೃತಮಿತ್ಯುಪಾಸತೆ ತೇ ಚಾಂದ್ರಮಸಮೇವ ಲೋಕಂ ಅಭಿಜಯಂತೆ ತಯೇವ ಪುನರಾವರ್ತಂತೆ ತಸ್ಮಾದೇತೆ ಋಷಯಃ ಪ್ರಜಾಕಾಮ ದಕ್ಷಿಣಂ ಪ್ರತಿಪದ್ಯಂತೆ ಏಷ ವೈರೈಃ ಯಃ ಪಿತೃಪ್ರಾಣಃ. ಸಂವತ್ಸರೋ ವೈ ಪ್ರಜಾಪತಿ, ಇದೇ ರೀತಿಯೇ ಸಂವತ್ಸರ ಶುರುವಾಯಿತು. ಅದು ಮತ್ತೆ ಪರಮಾತ್ಮ ಸೃಷ್ಟಿ ಮಾಡಿದ. ತಸ್ಯ ಅಯನೇ ದಕ್ಷಿಣಂಚೋತ್ತರ ಅಂತ ಎರಡು ಭಾಗ, ಅದಕ್ಕೆ ಉತ್ತರಾಯಣ ದಕ್ಷಿಣ ಅಂತ ಎರಡು ಭಾಗ. ಇವತ್ತು ಯಾವ ಅಯನ ಇರೋದೀಗ? ಉತ್ತರಾಯಣದಲ್ಲಿ. ಅದು ಸಂಕಲ್ಪ ಎಲ್ಲ ಸೇರುತ್ತೆ. ಏನು ಹೇಳ್ತಾ ಇದ್ದಾರೆ ಸಂಕಲ್ಪ ಸೇರಿಸ್ಕೊಂಡೇ ಹೇಳ್ತಿರೋದು. ಷಟ್ಪ್ರಶ್ನೋಪನಿಷತ್ತು ಸಂಕಲ್ಪದ ಪ್ರಾಕ್ಟಿಕಲ್ ಅದು. ತದ್ದೇಹ ವೈತೆ ಇಷ್ಟಾಪೂರ್ತೆ ತಮಿತ್ಯುಪಾಸತೆ ತೇ ಚಾಂದ್ರಮಸಮೇವ ಲೋಕಂ ಅಭಿಜಯಂತೆ. ಬಂದಿಲ್ಲ ತತ್ರ ಚಾಂದ್ರಮ ಸಂಯೋಗಿ ಪ್ರಾಪ್ಯ ನಿವರ್ತತೆ. ಭಗವದ್ಗೀತೆಯಲ್ಲಿ ಬಂದಿಲ್ಲ ಎರಡು ಮಾರ್ಗಗಳು. ಪ್ರಾಣದೇವರು ಇದ್ದಾರೆ, ಬಿಟ್ಟು ಹೋದ್ರೆ ಏನಾಗುತ್ತೆ ಅಂತ ಕೇಳಿದರೆ ಮತ್ತೆ ಹುಟ್ಟಿ ಬರ್ತಾರೆ. ದಕ್ಷಿಣಾಯನ ಆದರೆ ರಾತ್ರಿ ಆದರೆ, ಹಗಲು ಮತ್ತು ಹಗಲಾದರೆ ಉತ್ತರಾಯಣ ಆದರೆ ಅದು ಹುಟ್ಟಿ ಬರೋದಿಲ್ಲ. ಅದೆಲ್ಲ ಬ್ರಹ್ಮಯಾನ, ಇದು ಪಿತೃಯಾನ. ಸೂತ್ರ ಅಲ್ಲ, ಸೂತ್ರ ಅಲ್ಲ, ಗೀತಾ ಹೇಳ್ತಿರೋದೀಗ. ತಸ್ಮಾದೇತೆ ಋಷಯಃ ಪ್ರಜಾಕಾಮಾಃ ದಕ್ಷಿಣಂ ಪ್ರತಿಪದ್ಯಂತೆ ಏಷ ವೈರೈರ್ಯಃ ಪಿತೃಯಾಣಃ. ಪಿತೃಯಾಣ ಅಂದ್ರೆ ಒಂದೇ, ಈ ದಕ್ಷಿಣಾಯನದಲ್ಲಿ ಹೋಗೋದು ಅಂದ್ರೂ ಒಂದೇನೆ. ಅದಕ್ಕೇನೆ ಇನ್ನೂ ಕೂಡ ಸಂತತಿ ಬೆಳೆಸಬೇಕು ಅಂತ ಏನು ಮಾಡ್ಬೇಕು ಅವ್ರೀಗ? ಮತ್ತೆ ಹುಟ್ಟಬೇಕು ಅವರು, ಹುಟ್ಟಿಸ್ತಾ ಹೋಗ್ತಿರ್ಬೇಕು ಅವರು. ಅದು ಬೇಡ ಅಂದ್ಬಿಟ್ರೆ ಏನು ಮಾಡ್ತಾರೆ ಅವರು? ದೇವಯಾನಕ್ಕೆ ಹೋದರೆ ಮತ್ತೆ ಹುಟ್ಟು ಪ್ರಸಂಗ ಬರೋದಿಲ್ಲ, ಇಲ್ದವ್ರು ಮತ್ತೆ ಹುಟ್ಟಲೇಬೇಕು. ರೈ ಭಾರತೀ ದೇವಿ ಸರಸ್ವತಿ ಇದಕ್ಕೆಲ್ಲ ಪಿತೃಯಾಣಕ್ಕೆ ಅಭಿಮಾನ ದೇವತೆಯಾಗಿದ್ದಾರೆ. ಅಥೋತ್ತರೇಣ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ವಿದ್ಯೆಯ ಆತ್ಮಾನಂ ಅನ್ವಿಷ್ಯ ಆದಿತ್ಯಂ ಅಭಿಜಯಂತೆ. ಏತದ್ವೈ ಪ್ರಾಣಾನಾಂ ಆಯಾತಃ ಆಯತನಮೇವ ಅಮೃತಂ ಅಭಯಂ ಏತತ್ ಪರಾಯಣಂ ಏತಸ್ಮಾನ್ನ ಪುನರಾವರ್ತಂತೆ ಇತ್ತೇಷ ನಿರೋಧ. ಆ ದೇವಯಾನದಲ್ಲಿ ಹೋದರೆ ವಾಪಸ್ ಬರೋದಿಲ್ಲ, ಪಿತೃಯಾನದಲ್ಲಿ ವಾಪಸ್ ಬರ್ತಾರೆ. ಸಂವತ್ಸರಸ್ಥೋ ಭಗವಾನ್ ವಾಗೀಶ ವಾಗೀರೋ ಅಯನಸ್ಥಿತೌ. ಸಂವತ್ಸರ ಪೂರ್ತಿ ಪರಮಾತ್ಮ ಇದ್ದಾನೆ. ವರ್ಷ ಅಂತ ತಿಳ್ಕೊಂಡಾಗ ಉತ್ತರಾಯಣ ದಕ್ಷಿಣಾಯನ, ಉತ್ತರಾಯಣ ವಾಯುದೇವರು, ದಕ್ಷಿಣಾಯನ ಭಾರತೀ ದೇವಿ, ಇಲ್ಲ ಬ್ರಹ್ಮದೇವರು ಸರಸ್ವತಿ. ಆ ರೀತಿ ಕರಸ್ಪಾಂಡಿಂಗ್. ತದೇಶ ಶ್ಲೋಕ. ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಲ್ಲಿ. ಅದಕ್ಕೆ ಹೇಳಿ ಬ್ರಹ್ಮಸೂತ್ರ ನಿರ್ಣಾಯಕ, ಅದು ಡೆಸಿಷನ್, ಅದು ಇದು ನಿರೂಪಣೆ, ನಿರ್ಣಯ. ಅದು ಇದು ಎರಡು ಮೂರು ಕಡೆ ನೋಡಿದ್ರೆ ಡೌಟ್ ಬರುತ್ತೆ. ಡೌಟ್ ಬಂದಾಗ ಉತ್ತರ ಸಿಗುತ್ತೆ. ಡೌಟೇ ಬರದೆ ಹೋದಾಗ ಉತ್ತರ ಬರೋದಿಲ್ಲ. ಬೇಕಾಗಲ್ಲ, ಡೌಟ್ ಕ್ಲಿಯರ್ ಮಾಡಬೇಕು, ಅದು ಬೇಕು. ತದೇಶ ಶ್ಲೋಕ. ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹು ಪರೇ ಅರ್ಧೆ ಪುರೀಷಿಣಂ ಅಥ ಏಮೆ ಅನ್ಯ ಉಪರೇ ವಿಚಕ್ಷಣಂ ಸಪ್ತಚಕ್ರೆ ಷಡರ ಆಹು ಅರ್ಪಿತಮಿತಿ. ಅಲ್ಲಿಗೆ ನಾಳೆ ಕಂಡ ಸಂವತ್ಸರ ಆಯಿತು, ಮಾಸ ಆಯಿತು, ಎಲ್ಲ ಬಿಡಿಸಿ ಹೇಳ್ತಾ ಹೋಗ್ತಾರೆ. ಸೃಷ್ಟಿ ಹೇಗೆ ಇದೆಲ್ಲ ಇದಾಯ್ತಲ್ಲ, ವ್ಯಾಪಕವಾಗಿ ಬೆಳೀತು ಎಂಬುದನ್ನು ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚವಹಂ ತೇನ ಪ್ರೀಯತಾಂ ಕಮಲಾಲಯಃ.